ಇವನ್ ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ಸ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನವಗ್ರಹ ಖ್ಯಾತಿಯ ಗಿರಿ ದಿನೇಶ್ ಅವರು ಇನ್ನಿಲ್ಲ, ಸಾವನ್ನಪ್ಪಿದ್ದಾರೆ. ದರ್ಶನ್ ಅವರ ಆಪ್ತರು ಕೂಡ ಆಗಿದ್ದರು. ನವಗ್ರಹ ಸಿನಿಮಾ ನೋಡಿರ್ತಾರಲ್ಲ, ಅದರಲ್ಲಿ ಶೆಟ್ಟಿ ಪಾತ್ರದಲ್ಲಿ ನಿರ್ವಹಿಸಿದ್ರು ಗಿರಿ ದಿನೇಶ್ ಅಂತ ಅವರ ಹೆಸರು. ಇವರು ವಿಧಿವಶರಾಗಿದ್ದಾರೆ. ನಟ ಹಿರಿಯ ನಟ ದಿನೇಶ್ ಅವರ ಸುಪುತ್ರ ಆಗಿರ್ತಾರೆ ಅವರು, ಗಿರಿ ದಿನೇಶ್ ಅಂತ ಅವರು. ಎಲ್ಲ ನವಗ್ರಹ ಸಿನಿಮಾದಲ್ಲಿ ನೋಡಿರ್ತೀರಾ. ಇವರಿಗೆ 45 ವರ್ಷ. ಏಕಾಏಕಿ ಅವರು ತಮ್ಮ ಅಣ್ಣನ ಮನೆಯಲ್ಲಿ ಏನಾಗುತ್ತೆ, ತಮ್ಮ ಅಣ್ಣನ ಮನೆಯಲ್ಲಿ ಏಕಾಏಕಿ ಕುಸಿದು ಬೀಳ್ತಾರೆ. ನಂತರ ಸಾವನ್ನಪ್ಪಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ನಿನ್ನೆ ಅಂದ್ರೆ ಶುಕ್ರವಾರ ಸಂಜೆ ಮನೆಯಲ್ಲಿ ಒಂದು ಪೂಜೆ ಇರುತ್ತಂತೆ. ಆ ಪೂಜೆ ಮಾಡ್ತಿರ್ಬೇಕಾದ್ರೆ ಏಕಾಏಕಿ ಬಿದ್ದ್ಬಿಡ್ತಾರೆ, ಕುಸಿತ ಆಗುತ್ತೆ. ನಂತರ ಅವರು ಚಿಕಿತ್ಸೆಗಾಗಿ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಕುಟುಂಬಸ್ಥರು. ದುರದೃಷ್ಟ ಏನಂದ್ರೆ ದಾರಿ ಮಧ್ಯೆ ಹೋಗ್ಬೇಕಾದ್ರೆ, ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಆನ್ ದ ವೇನೆ ಅವರು ಸಾವನ್ನಪ್ತಾರೆ ಅಂತೇಳಿ ಮಾಹಿತಿ ಬಂದಿದೆ. ಸದ್ಯಕ್ಕೆ ಹೃದಯಾಘಾತ ಎನ್ನುವುದು ಮಾಹಿತಿ ಕೂಡ ಬಂದಿದೆ. ಹೃದಯಾಘಾತದಿಂದ ಅವರು ತೀವ್ರ ಹಠಾತ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅಂತ ಇಷ್ಟಪಡ್ತೇನೆ. ಇವರು ಗೊತ್ತಿರೋ ನವಗ್ರಹ ಸಿನಿಮಾದಲ್ಲಿ ನೋಡಿರ್ತೀರಾ, ಅದರಲ್ಲಿ ಅವರು ಫೇಮಸ್ ಆಗಿದ್ರು. ನವಗ್ರಹ ಚಿತ್ರದಲ್ಲಿ 9 ಕಳನಟರ ಪತ್ರದಲ್ಲಿ ಇವರು ಕೂಡ ಒಬ್ಬರಾಗಿದ್ರು. ಚಮಕಾಯಿಸಿ, ಚಿಂದಿ ಉಡಾಯಿಸಿ, ವಜ್ರ ಸೇರಿದಂತೆ ಸಾಕಷ್ಟು ಇದರಲ್ಲಿ ಸಿನಿಮಾಗಳಲ್ಲಿ ಆಕ್ಟಿಂಗ್ ಮಾಡಿದ್ರು. ಹೆಚ್ಚುವರಿ ಅವಕಾಶ ಸಿಕ್ಕಿಲ್ಲ, ಆದರೆ ಆಗ ರಿಲೀಸ್ ಆಗಿದ್ದ ನವಗ್ರಹದಲ್ಲಿ ಇವರು ಫೇಮಸ್ ಆಗಿದ್ರು. ಈಗ ಕೂಡ ನವಗ್ರಹ ಅಂತಾನೆ ಹೇಳ್ತಾ ಇದ್ರು. ಇವರು ಏನಂದ್ರೆ ಚಿತ್ರರಂಗದಿಂದ ದೂರ ಇದ್ರು, ಎಲ್ಲ ಕೂಡ ಬಿಟ್ಟಿದ್ರು, ಚಿತ್ರರಂಗದಿಂದ ದೂರ ಇದ್ರು. ಇವರಿಗೆ ಸಾಕಷ್ಟು ಆಪರ್ಚುನಿಟಿಗಳು ಸಿಕ್ಕಿರ್ಲಿಲ್ಲ, ಹಂಗಾಗಿ ದೂರ ಇದ್ರು. ನವಗ್ರಹ ರಿಲೀಸ್ ಕೂಡ ಆಯಿತು, ಅದು ಕೂಡ ಅದರಿಂದ ಕೂಡ ದೂರ ಇದ್ರು. ಮಾಧ್ಯಮದವರು ಮಾತಾಡ್ಸಕ್ ಹೋಗ್ಬೇಕಾದ್ರೆ ಇಲ್ಲ, ನನ್ನ ಮಾಧ್ಯಮದಿಂದ ದೂರ ಇದ್ದೀನಿ, ಮಾತಾಡೋದಿಲ್ಲ ಅಂತ ಹೇಳಿದ್ರು. ಇವರು ಪ್ರೈವೇಟ್ ಲೈಫ್ನ ತನ್ನದೇ ಪಡೆಗೆ ತಾವು ಪ್ರೈವೇಟ್ ಲೈಫ್ನ ಮಾಡ್ತಾ ಇದ್ರು. ಹಠಾತ್ ಹೃದಯಾಘಾತ ನಿಧನ ಆಗಿರೋದು ಶಾಕಿಂಗ್ ಸುದ್ದಿ ಆಗಿದೆ. ಇಂದು ಅಂತ್ಯಕ್ರಿಯೆ ಆಗುತ್ತೆ ಅಂತ ಮಾಹಿತಿ ಬರ್ತಾ ಇದೆ. ಇಂದು ಅಂತ್ಯಕ್ರಿಯೆ ಆಗುತ್ತೆ. ಸಾಕಷ್ಟು ಆಪರ್ಚುನಿಟೀಸ್ ಸಿಕ್ಕಿಲ್ಲ. ಒಂದ್ ಲೆಕ್ಕದಲ್ಲಿ ನವಗ್ರಹ ಸಿನಿಮಾ ಒಂದರಲ್ಲೇ ಇವರು ಎಷ್ಟು ಫೇಮಸ್ ಕೂಡ ಆಗಿದ್ರು, ಜನ ಇವ್ರನ್ನ ಗುರ್ತಿಡಿದ್ರು. ಈಗಲೂ ಕೂಡ ನವಗ್ರಹ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡೋರೆಲ್ಲರನ್ನು ಕೂಡ ನವಗ್ರಹ ಸಿನಿಮಾದ ಆಕ್ಟರ್ ಅಂತಾನೆ ಘೋಷಿಡಿತಾರೆ. ಹೃದಯಾಘಾತ ಬಂದು ಈಗ ಸಾವನ್ನಪ್ಪಿದ್ದಾರೆ, ನೆನ್ನೆ ಸಾವನ್ನಪ್ಪಿದ್ದಾರೆ. ಮಾಹಿತಿ ಬಂದ್ಬಿಟ್ಟು ಇಂದು ಎಲ್ಲ ಕಡೆ ಬಂದಿದೆ. ನಂತರ ನೋಡೋದಾದ್ರೆ ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ ಕಾಮನ್ ಆಗ್ತಾ ಇದೆ. ಚಿಕ್ಕ ವಯಸ್ಸಿನಿಂದ ದೊಡ್ಡವರು ಕೂಡ ಹೃದಯಾಘಾತ ಸಾಯ್ತಾ ಇದ್ದಾರೆ. ಇವರು ಕೂಡ ಇದೇ ರೀತಿ ಸಾವನ್ನಪ್ಪಿದ್ದಾರೆ. ಹಠಾತ್ ಹೃದಯಾಘಾತ, ನಿಖರ ಕಾರಣ ಏನು ಗೊತ್ತಿಲ್ಲ. ಇವರು ಕೂಡ ಮದುವೆ ಆಗಿರ್ಲಿಲ್ಲ, ಇನ್ನು ಕೂಡ ಬ್ಯಾಚುಲರ್ ಆಗಿದ್ರು. ಸ್ವತಃ ಅಣ್ಣನ ಮನೆಯಲ್ಲಿ ವಾಸ ಮಾಡ್ತಿದಾರಂತೆ. ಪೂಜೆ ಇರೋ ಕಾರಣ ಈ ರೀತಿ ಪೂಜೆ ಸಮಯದಲ್ಲಿ ಹಠಾತ್ ಹೃದಯಾಘಾತ ಆಗಿ ಸಾವನ್ನಪ್ಪಿದ್ದಾರೆ. ಇತ್ತೀಚಿನ ಕಾಲದಲ್ಲಿ ಹೃದಯಾಘಾತ ಹೆಚ್ಚಾಗ್ತಾ ಇದೆ. ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ. ನಾವು ಗಮನಿಸಿರ್ಬೇಕಾದ್ರೆ 3 ವರ್ಷದ ಮಗುವಿಗೆ ಹಾರ್ಟ್ ಅಟ್ಯಾಕ್, 6 ವರ್ಷದ ಮಗು ಹಾರ್ಟ್ ಅಟ್ಯಾಕ್, 10 ವರ್ಷದ ಮಗು ಹಾರ್ಟ್ ಅಟ್ಯಾಕ್, ವಯಸ್ಸಿನ ಮಿತಿನೇ ಇಲ್ಲ. ಚಿಕ್ಕವರಿಗೆ ಹಾರ್ಟ್ ಅಟ್ಯಾಕ್ ಬರೋದು, ಕೊಲೆಸ್ಟ್ರಾಲ್ ಬರೋದು, ಲೋ BP ಆಗೋದೆಲ್ಲ ಬರ್ತಾ ಇದೆ. ಹೇಳಕ್ಕಾಗೋದಿಲ್ಲ ಯಾರಿಗೆ ಯಾವ ಸಮಯದಲ್ಲಿ ಏನಾಗುತ್ತೆ ಅಂತ. ಒಳ್ಳೆ ಆರೋಗ್ಯ ಫುಡ್ ತಿನ್ಬೇಕು, ಹೆಲ್ತಿ ಡಯಟ್ ನ ಫಾಲೋ ಮಾಡಬೇಕು. ಸಿಕ್ಕಿದ ಫುಡ್ಗಳು, ಜಂಕ್ ಫುಡ್ಸ್ಗಳನ್ನ ಅವಾಯ್ಡ್ ಮಾಡಬೇಕು. ಮೇನ್ ಥಿಂಗ್ ಈ ರೀತಿ ಆಗಿದೆ. ಯಾವ ಸಮಯದಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಇವರು ಜೀವನ ಶೈಲಿ ಬಗ್ಗೆ ನಮಗೆ ಏನು ಮಾಹಿತಿ ಇಲ್ಲ. ಜೀವನ ಶೈಲಿ ಮ್ಯಾಟರ್ ಆಗುತ್ತೋ, ಅವ್ರು ತಿನ್ನೋ ಫುಡ್ ಮ್ಯಾಟರ್ ಆಗುತ್ತೋ, ಸಮಯ ಮ್ಯಾಟರ್ ಆಗುತ್ತೋ ಹೇಳಕ್ಕಾಗಲ್ಲ. ವಿಧಿ ಏನು ಮಾಡೋಕ್ಕಾಗೋದಿಲ್ಲ ಯಾವ ಸಮಯದಲ್ಲಿ ಏನಾಗುತ್ತೆ ಅಂತ. ಎಲ್ಲಾ ಚೆನ್ನಾಗಿದ್ರು ಕೂಡ ಕೆಲವೊಬ್ಬರಿಗೆ ವಿಧಿ ಆಟ ಏನು ಮಾಡೋಕ್ಕಾಗೋದಿಲ್ಲ. ಇದೆಲ್ಲ ಬೆಳವಣಿಗೆ ಆಗಿದೆ. ಇಂದು ಅಂತ್ಯಕ್ರಿಯೆ ಆಗುತ್ತೆ. ನಂತರ ಬಂದ್ಬಿಟ್ಟು ಈಗ ಮಾನ್ಯ ಇದೇ ವಿಷಯದಲ್ಲಿ ನನ್ನ CM ಅವರು ಒಂದು ಘೋಷಣೆ ಕೂಡ ಮಾಡಿದ್ರು. ಅದಕ್ಕೆ ಗಮನಿಸಬೇಕಾಗುತ್ತೆ. ಏನಂದ್ರೆ ಹಠಾತ್ ಹೃದಯಾಘಾತ, ಸಾಕಷ್ಟು ಯುವಕರಲ್ಲಿ ಹಠಾತ್ ಹೃದಯಾಘಾತ ಆಗ್ತದೆ. ಅದರ ಬಗ್ಗೆ ಒಂದು ರಿಪೋರ್ಟ್ ತರ ರೆಡಿ ಮಾಡೋದಕ್ಕೆ CM ಸೂಚನೆ ಕೊಟ್ಟಿದ್ರು. ಕೋವಿಡ್ ಆದ್ಮೇಲೆ ಈ ರೀತಿ ಆಗ್ತದೆ ಅಂತ ಹೇಳಿದ್ರು. ಲಸಿಕೆನ ಕಾರಣನ ಹಂಗೆ ಅಂತ ಹೇಳಿದ್ರು. ಲಸಿಕೆ ಕೂಡ ಕಾರಣ ಆಗೋದಿಲ್ಲ. ಅದು ಒನ್ ಆಫ್ ದ ರೀಸನ್ ಆದ್ರೂ ಆಗಬಹುದು, ಬಟ್ ಅದೇ ಎಲ್ಲಕ್ಕೂ ಕಾರಣ ಅಂತ ಆಗೋದಿಲ್ಲ. ಕೆಲವೊಂದು ಟೈಮ್ ಜೀನ್ಸ್ ಮ್ಯಾಟರ್ ಆಗುತ್ತೆ, ಕೆಲವೊಂದು ಲೈಫ್ ಮ್ಯಾಟರ್ ಆಗುತ್ತೆ, ಕೆಲವೊಂದು ಟೈಮ್ ವಿಧಿ ಆಟ ಕೂಡ ಮ್ಯಾಟರ್ ಆಗುತ್ತೆ, ಹೇಳಕ್ಕಾಗೋದಿಲ್ಲ. ಕೆಲವೊಬ್ರು ಕುಡಿತಾರೆ, ಚಟ ಇರುತ್ತೆ, ಅವರು 60-70 ವರ್ಷ ಬದುಕ್ತಾರೆ. ಕೆಲವೊಬ್ರು ಏನು ಚಟ ಇರೋದಿಲ್ಲ, ಬೇಗ ಸಾವನ್ನಪ್ತಾರೆ. ಎಲ್ಲ ವಿಧಿ ಆಟ ಹೇಳಕ್ಕಾಗೋದಿಲ್ಲ. ಒಟ್ಟಾರೆ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಇಷ್ಟಪಡ್ತೀನಿ. ಸದ್ಯಕ್ಕೆ ಇಂದು ಅಂತ್ಯಕ್ರಿಯೆ ಎಲ್ಲ ಇಂದು ಮುಗೀತದೆ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ.